ನಿಮ್ಮ ಸಮುದಾಯದವರು ಒಬ್ಬರು ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗುವಂಥ ಚಾನ್ಸಸ್ ಅಂದರೆ ಜಾಸ್ತಿ ಇದೆ. ಹಾಗಾಗಿ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್? ಯಾಕೆಂದರೆ ಸಿದ್ದರಾಮಯ್ಯನವರು ಈಗಾಗಲೇ ರಾಜಭವನಕ್ಕೆ ರಾಜೀನಾಮೆಯನ್ನು ಸಲ್ಲಿಸಿದ್ದಾರೆ. ಇದ್ರ ಬಗ್ಗೆ ನಿಮ್ಮ ಸಮುದಾಯಕ್ಕೆ ಅಂತ ಸಂಬಂಧಪಟ್ಟಂತೆ ಹೇಳೋದಾದರೆ. ಶಾಂತಣ್ಣ ಯಾವತ್ತೂ ಜಾತೀಯತೆ ಮಾಡೇ ಇಲ್ಲ. ನಮಗೆ ಎಲ್ಲರೂ ಒಂದೇ ಭಾವನೆಯಲ್ಲಿ ನಾವು ರಾಜಕಾರಣ ಮಾಡ್ತಾ ಇರೋದು. ಸೊ ಇವತ್ತು ನೀವು ಹೇಳಿದ ಕ್ವಶನ್ಗೆ ಹೇಳಬೇಕು ಅಂತಂದರೆ ನನಗೆ ಸಂತೋಷ ಇದೆ. ಎಲ್ಲ ಇವತ್ತು ಒಕ್ಕಲಿಗರ ಸಮುದಾಯಕ್ಕೆ ಸಂತೋಷ ಇದೆ. ಇವತ್ತು ಸಂತೋಷಕ್ಕಿಂತ ಹೆಚ್ಚಾಗಿ ಬಹುಶಃ ರಾಜ್ಯದಲ್ಲಿ ಇವತ್ತು ಒಬ್ಬ ಅಹಿಂದ ನಾಯಕರು ಅಂತ ಗುರುತಿಸ್ಕೊಂಡಿದ್ದಾರೆ. ಸೊ ನನಗೂ ಅಪಾರವಾದ ಸಿದ್ದರಾಮಯ್ಯರ ಬಗ್ಗೆ ಅಪಾರವಾದ ಗೌರವ ಇದೆ. ಅವರು ಇವತ್ತು ಜಾತ್ಯತೀತವಾಗಿ ಅಹಿಂದ ಸಮಾಜಕ್ಕೆ ಬಹುಶಃ ಮುಂಚೂಣಿ ನಾಯಕರಾಗಿ ರಾಜ್ಯದ 8 ವರ್ಷ ಸುದೀರ್ಘ ಒಂದು ಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸಿ ಎಲ್ಲ ಹಿಂದೆ ವರ್ಗಕ್ಕೂ ಇವತ್ತು ನ್ಯಾಯ ಕೊಡಿಸಲಿಕ್ಕೆ ಅವರು ಪಣ ಕಟ್ಟಿದ್ರು. ಇವತ್ತು ಎಲ್ಲ ಒಂದು ಕಡೆ ಅವರಿಗೆ ಇವತ್ತು ಅಹಿಂದ ವರ್ಗಕ್ಕೆ ಇವತ್ತು ಮನಸ್ಸಿಗೆ ಒಂದು ಆಘಾತ ಆಗಿರೋದ್ರಲ್ಲಿ ಯಾವುದೇ ಸಂದೇಹ ಇಲ್ಲ. ಅವರೊಬ್ಬ ಧೀಮಂತ ನಾಯಕ. ಅವರು ಏನು ಒಂದು ಅಹಿಂದ ವರ್ಗಕ್ಕೆ ದೊಡ್ಡ ನಾಯಕನಾಗಿ ಇಸ್ಕೊಂಡಿದ್ದಾರೆ. ಇವತ್ತು ದಿಢೀರನೇ ಅವಕಾಶ ದಿಢೀರನೇ ಇವತ್ತು ಅವ್ರನ್ನ ಪದಚ್ಯುತಿಗೊಳಿಸಿರೋದು ಆ ಒಂದು ಸಮುದಾಯದಲ್ಲಿ ಇವತ್ತು ಆಘಾತ ಉಂಟಾಗಿರೋದ್ರಲ್ಲಿ ಯಾವುದೇ ಸಂದೇಹ ಇಲ್ಲ ಅಂತ ಹೇಳೋದಕ್ಕೆ ಇಚ್ಛೆ. ಶಾಂತಣ್ಣ ಯಾವತ್ತೂ ಜಾತೀಯತೆ ಮಾಡೇ ಇಲ್ಲ. ನಮಗೆ ಎಲ್ಲರೂ ಒಂದೇ ಭಾವನೆಯಲ್ಲಿ ನಾವು ರಾಜಕಾರಣ ಮಾಡ್ತಾ ಇರೋದು. ಸೊ ಇವತ್ತು ನೀವು ಹೇಳಿದ ಕ್ವಶನ್ಗೆ ಹೇಳಬೇಕು ಅಂತಂದರೆ ನನಗೆ ಸಂತೋಷ ಇದೆ. ಎಲ್ಲ ಇವತ್ತು ಒಕ್ಕಲಿಗರ ಸಮುದಾಯಕ್ಕೆ ಸಂತೋಷ ಇದೆ. ಇವತ್ತು ಸಂತೋಷಕ್ಕಿಂತ ಹೆಚ್ಚಾಗಿ ಬಹುಶಃ ರಾಜ್ಯದಲ್ಲಿ ಇವತ್ತು ಒಬ್ಬ ಅಹಿಂದ ನಾಯಕರು ಅಂತ ಗುರುತಿಸ್ಕೊಂಡಿದ್ದಾರೆ. ಸೊ ನನಗೂ ಅಪಾರವಾದ ಸಿದ್ದರಾಮಯ್ಯರ ಬಗ್ಗೆ ಅಪಾರವಾದ ಗೌರವ ಇದೆ. ಅವರು ಇವತ್ತು ಜಾತ್ಯತೀತವಾಗಿ ಅಹಿಂದ ಸಮಾಜಕ್ಕೆ ಬಹುಶಃ ಮುಂಚೂಣಿ ನಾಯಕರಾಗಿ ರಾಜ್ಯದ 8 ವರ್ಷ ಸುದೀರ್ಘ ಒಂದು ಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸಿ ಎಲ್ಲ ಹಿಂದೆ ವರ್ಗಕ್ಕೂ ಇವತ್ತು ನ್ಯಾಯ ಕೊಡಿಸಲಿಕ್ಕೆ ಅವರು ಪಣ ಕಟ್ಟಿದ್ರು. ಇವತ್ತು ಎಲ್ಲ ಒಂದು ಕಡೆ ಅವರಿಗೆ ಇವತ್ತು ಅಹಿಂದ ವರ್ಗಕ್ಕೆ ಇವತ್ತು ಮನಸ್ಸಿಗೆ ಒಂದು ಆಘಾತ ಆಗಿರೋದ್ರಲ್ಲಿ ಯಾವುದೇ ಸಂದೇಹ ಇಲ್ಲ. ಅವರೊಬ್ಬ ಧೀಮಂತ ನಾಯಕ. ಅವರು ಏನು ಒಂದು ಅಹಿಂದ ವರ್ಗಕ್ಕೆ ದೊಡ್ಡ ನಾಯಕನಾಗಿ ಇಸ್ಕೊಂಡಿದ್ದಾರೆ. ಇವತ್ತು ದಿಢೀರನೇ ಅವಕಾಶ ದಿಢೀರನೇ ಇವತ್ತು ಅವ್ರನ್ನ ಪದಚ್ಯುತಿಗೊಳಿಸಿರೋದು ಆ ಒಂದು ಸಮುದಾಯದಲ್ಲಿ ಇವತ್ತು ಆಘಾತ ಉಂಟಾಗಿರೋದ್ರಲ್ಲಿ ಯಾವುದೇ ಸಂದೇಹ ಇಲ್ಲ ಅಂತ ಹೇಳೋದಕ್ಕೆ ಇಚ್ಛೆ.